ಜರ್ಮನಿಯ ಈ ಜಾಗದಲ್ಲಿ ಈಜಕ್ ಹೋಗಿ ಪ್ರತಿ ವರ್ಷ ಒಬ್ರಿಂದ ಇಬ್ರು ಮುಳುಗ್ ಹೋಗ್ತಾರಂತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ನಾನ್ ಬಂದಿದ್ದು ಈ ಜಾಗಕ್ಕೆ. ಏನಕ್ಕೆ ಅಂದ್ರೆ ಇಲ್ಲಿ ನೀರಿನ ಫೋರ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಆಮೇಲೆ ಇಂಗ್ಲಿಷರ್ ಘಾಟನ್ ನಲ್ಲಿ ಈಜ್ ಹೊಡಿಯೋದಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಈ ಲಾಜಿಕ್ ಉಪಯೋಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಇಲ್ಲಿ ಪಕ್ಕದಲ್ಲೇ ಒಂದು ಪಾಚಿ ಕಟ್ಟಿರೋ ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ ಬಿದ್ದು ಪಾಚಿನ ಎಂಜಾಯ್ ಮಾಡ್ಕೊಂಡು ಮರದ ಕೆಳಗೆ ಪಾಚಿ ಮಾಡ್ಕೊಂಡು ಅದ್ರ ಪಕ್ಕದಲ್ಲೇ ಹರಿತಿರೋ ನೀರಲ್ಲಿ ಈಜ್ ಹೊಡಿಬಹುದು. ಇಲ್ಲಿರೋ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅಲ್ಲಲ್ಲೇ ಮೆಟ್ಲುಗಳಿದಾವೆ, ಯಾವಾಗ ಬೇಕೋ ಅವಾಗ ಆಚೆ ಬಂದ್ಬಿಡ್ಬೋದು. ಇಲ್ಲೂ ಸಹ ಕೊನೆಯದಾಗಿ ನೀರಿನ ಫೋರ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಸೈಡ್ ಅಲ್ಲೇ ಈಜ್ ಹೊಡ್ಕೊಂಡು ಹೋಗ್ತಾ ಇರಿ, ಆಚೆ ಬರೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಕೊಚ್ಕೊಂಡು ಹೋಗ್ಬಿಡ್ತೀರಾ. ಈ ಜಾಗದಲ್ಲಿ ಈಜ್ ಹೊಡಿಬೇಕಾದ್ರೆ ಏನಾದ್ರು ಆದ್ರೆ ನಿಮ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ಲ, ಯಾಕಂದ್ರೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಈಜ್ ಹೊಡಿಯೋದು ಅಪಾಯಕಾರಿ ಅಂತ. ನಿಮ್ಮ ಜಾಗೃತಿನ ನೀವೇ ವಹಿಸ್ಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಹೋಗ್ತಿದ್ರೆ ಹುಷಾರಾಗಿ ಈಜ್ ಹೊಡ್ಕೊಂಡು ಬನ್ನಿ. ನಾರಾಯಣ ನಾರಾಯಣ.